ಆಹ್ವಾನ ಕೊಟ್ಟಿಲ್ಲ, ಹಾಗಾಗಿ ಬಂದಿಲ್ಲ ಅನ್ನೋ ಸಮರ್ಥನೆ ಮಾತುಗಳು ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಉದಾಹರಣೆ ಕೊಡ್ಬೇಕಾದ್ರೆ 2 ಉದಾಹರಣೆ ಕೊಟ್ರು. ಒಂದು, ಈ ನೆಲ ಜಲ ವಿಚಾರದಲ್ಲಿ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ, ಅದಕ್ಕೆ ನೀವು ಬರ್ಲಿಲ್ಲ ಅನ್ನೋದು ಒಂದು ಉದಾಹರಣೆ. ಎರಡನೆಯದ್ದು, ಚಲನಚಿತ್ರೋತ್ಸವ ನಡೀತಾ ಇದೆ, ಅದಕ್ಕೆ ಬರಲಿಲ್ಲ ಅನ್ನೋ ಉದಾಹರಣೆ. ಕೇವಲ ಇದಿಷ್ಟು ಮಾತ್ರನಾ? ಹಾಗಾದ್ರೆ 2 ಪ್ರಕರಣವನ್ನ ಹೊರತುಪಡಿಸಿ ಚಿತ್ರರಂಗದಲ್ಲಿ ಎಲ್ಲವೂ ಸರಿ ಇದೆಯಾ? ಚಿತ್ರೋದ್ಯಮದ ಅಭಿವೃದ್ಧಿಗೋಸ್ಕರ, ಉದ್ಧಾರಕ್ಕೋಸ್ಕರ, ಕಡೆ ಪಕ್ಷ ಉಳಿವಿಗಾಗಿ ಚಿತ್ರೋದ್ಯಮದ ಎಲ್ಲಾ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನಟ್ಟು ಬೋಲ್ಟು ಟೈಟ್ ಮಾಡೋದು ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ಲೋಪಗಳು ಕಂಡು ಬರ್ತಾ ಇದೆಯೋ ಅದನ್ನ ಸರಿ ಮಾಡೋದು ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದಾ? ಬಳಕೆ ಮಾಡಿದ ಭಾಷೆ ಹೊರಟೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದ್ರೆ ಚಲನಚಿತ್ರ ರಂಗದಲ್ಲಿ ಕೆಲ ಲೋಪಗಳು ಇದ್ದು ಅದನ್ನ ಸರಿಪಡಿಸಲಿಕ್ಕೆ ಸರ್ಕಾರದ ಕೈಲಿ ಸಾಧ್ಯ ಇದೆಯಾ? ಯಾವ ರೀತಿ ಮಾಡಬಹುದು? ಯಾವ ರೀತಿ ಚಿತ್ರೋದ್ಯಮವನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನ ಸರ್ಕಾರ ಮಾಡಬಹುದು? ಅಸಲಿಗೆ ಕಾನೂನಾತ್ಮಕವಾಗಿ ಅವಕಾಶ ಇದೆಯಾ ಸರ್ಕಾರಕ್ಕೆ? ಈ ಎಲ್ಲಾ ವಿಮರ್ಶೆ ಇದೀಗ ಈ ನಟ್ಟು ಬೋಲ್ಟು ಹೇಳಿಕೆ ನಂತರದಲ್ಲಿ ಪ್ರಾರಂಭ ಆಗಿದೆ. ಏನ್ ಮಾಡಬಹುದು? ಸರ್ಕಾರದ ಕೈಲಿ ಏನ್ ಅಸ್ತ್ರ ಇದೆ ಚಿತ್ರೋದ್ಯಮದ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಲಿಕ್ಕೆ, ಅಥವಾ ಇನ್ ಪರ್ಟಿಕ್ಯುಲರ್ ಯಾವುದೋ ಒಂದು ಚಿತ್ರತಂಡದ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಲಿಕ್ಕೆ ಅನ್ನೋದನ್ನ ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಯೋಚನೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಪ್ಷನ್ಗಳಂತೂ ಇವೆಲ್ಲ ಇದ್ದೇ ಇದೆ. ಡಿ.ಕೆ. ಒಳಾರ್ಥದ ಬಗ್ಗೆ ಕೆಲವೊಂದಷ್ಟು ವಿಶ್ಲೇಷಣೆಗಳು ಹೀಗೆ ಕೇಳೋಕ್ ಸಿಗ್ತಾ ಇದೆ. ಹೇಗೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಈಗ ನಮಗ್ ಗೊತ್ತಿರೋ ಹಾಗೆ ಚಲನಚಿತ್ರ ರಂಗದಲ್ಲಿ ಹಿಂದೂ ಈಗ್ಲೂ ಮುಂದು ಎಲ್ಲವೂ ಆನ್ ಪೇಪರ್ ನಡೆಯೋದಿಲ್ಲ. ನಿರ್ಮಾಪಕರು ಹಾಕುವ ಹಣ, ಅದರ ಮೂಲ, ಇದ್ರ ಮೇಲೆ ಒಂದು ನಿರಂತರವಾದ ಮಾನಿಟರ್, ಒಂದು ಹಂತಿನ ಕಣ್ಣು ಅನ್ನೋದು ಇರೋದಿಲ್ಲ. ಬಹುತೇಕ ಬಾರಿ ಬೇರೆ ಬೇರೆ ಮೂಲಗಳಿಂದ ಹಣ ಚಿತ್ರೋದ್ಯಮದಲ್ಲಿ, ಅದರಲ್ಲೂ ಕೆಲವೊಂದು ಚಿತ್ರದ ಮೇಲೆ ಹೂಡಿಕೆ ಆಗಿರೋದನ್ನು ನಾವು ಹಿಂದೆ ಕೂಡ ಅನೇಕ ಬಾರಿ ನೋಡಿದ್ದೇವೆ. ಈಗಾಗೋದನ್ನ ತಪ್ಪಿಸಲಿಕ್ಕೆ ನಿರ್ಮಾಪಕರು, ನಟರು, ವಿತರಕರ ಮೇಲೆ ಸರ್ಕಾರ ಮಾನಿಟರಿಂಗ್ ಮಾಡುವ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಬಹುದು. ನಿರ್ಮಾಪಕನೊಬ್ಬ ಹಣ ತಂದು ಒಂದು ಚಿತ್ರಕ್ಕೆ ಸುರಿತಿದ್ದಾನೆ ಅಂತ ಆದ್ರೆ, ಅಥವಾ ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂತ ಆದ್ರೆ, ಆ ಹಣದ ಮೂಲ ಯಾವುದು, ಎಲ್ಲಿಂದ ತಂದ್ರಿ ಹಣ? ಅಥವಾ ಒಬ್ಬ ನಟನಿಗೆ ಒಂದು ಪ್ರಮಾಣದ ಸಂಭಾವನೆ ಸಿಕ್ಕಿದ್ದೇ ಆದ್ರೆ ಆನ್ ಪೇಪರ್ ತೋರಿಸೋ ಸಂಭಾವನೆ ಎಷ್ಟು? ಅದನ್ನ ಹೊರತುಪಡಿಸಿ ಆತ ಪಡಿತಿರುವ ಸಂಭಾವನೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ಎಂಥದ್ದು? ವಿತರಕ, ಡಿಸ್ಟ್ರಿಬ್ಯೂಟರ್, ಈತನ ಲೆಕ್ಕಾಚಾರ ಎಲ್ಲವೂ ಕೂಡ ಸರಿಯಾಗಿದೆಯಾ? ಸರ್ಕಾರಕ್ಕೆ ಕೊಡ್ತಾ ಇರೋ ಅಥವಾ ಆಯಾ ಇಲಾಖೆ ಕೊಡ್ತಾ ಇರೋ ಲೆಕ್ಕ ಸರಿಯಾಗಿದೆಯಾ? ಇದೆಲ್ಲವನ್ನ ಕೂಡ ಮಾನಿಟರ್ ಮಾಡುವ ಸಾಧ್ಯತೆ ಸರ್ಕಾರಕ್ಕಿದೆ. ಎಲ್ಲೇ ಚಿಕ್ಕ ಲೋಪ ಕಂಡು ಬಂದರೂ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಆಪ್ಷನ್ ಕೂಡ ಸರ್ಕಾರಕ್ಕಿದೆ. ಆದಾಯ ತೆರಿಗೆ ತಪಾಸಣೆಗೆ ಆಗಾಗ್ಗೆ ದಾಳಿಯನ್ನು ನಡೆಸ್ತಾ ಇರಬಹುದು. ರಾಜ್ಯದ ಜಿಎಸ್ಟಿ ತಂಡದ ಮೂಲಕವೂ ಕೂಡ ಒಂದು ಚಿತ್ರದ ತಂಡದ ಮೇಲೆ, ಅಲ್ಲಿರುವ ವ್ಯಕ್ತಿಗಳ ಮೇಲೆ, ನಿರ್ಮಾಪಕರು, ನಿರ್ದೇಶಕರು, ನಟರು, ಟೆಕ್ನಿಷಿಯನ್ಸ್ ಎಲ್ಲರ ಮೇಲೆ ನಿಗಾ ವಹಿಸುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಬಿಗಿ ಮಾಡಬಹುದು ಬೇಕು ಅಂತ ಆದ್ರೆ. ಇನ್ನು ಹಳೆ ವ್ಯಾಟ್ ಬಾಕಿ ಉಳಿಸಿಕೊಂಡಿದ್ರೆ, ಜಿಎಸ್ಟಿ ಬಾಕಿ ಇದ್ರೆ ಅದನ್ನ ಕೊಡಿ ಅಂತ ಹೇಳಿ ಒತ್ತಡ ಹೇರೋ ಸಾಧ್ಯತೆ ಕೂಡ ಇದೆ. ಚಿತ್ರೋದ್ಯಮದ ಮಂದಿ ಅಲ್ವಾ, ನಮ್ ಮಂದಿ ಅಲ್ವಾ, ಬಿಡಿ ಇವ್ರ ಮೇಲೆ ನಾವು ಅಸ್ತ್ರ ಪ್ರಯೋಗ ಮಾಡೋದು ಅಂತ ಹೇಳಿ ಲಿಬರಲ್ ಆಗಿ ನೋಡ್ತಾ ಇರುವ ವ್ಯವಸ್ಥೆ ಕೂಡ ಇದ್ದೇ ಇದೆ, ಅಸ್ತಿತ್ವದಲ್ಲಿ ಇದೆ ಇಂಥದ್ದೊಂದು ವ್ಯವಸ್ಥೆ. ಇದನ್ನೆಲ್ಲವನ್ನ ಕೂಡ ಬಿಗಿಗೊಳಿಸುವ ಆಪ್ಷನ್ ಇದೆ. ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಗಮನದಲ್ಲಿ ಇಟ್ಕೊಂಡು, ಹಾಗಂದ್ರ ನನಗೆ ಗೊತ್ತು ಎಲ್ಲೆಲ್ಲೆಲ್ಲ ಟೈಟ್ ಮಾಡಬಹುದು, ನಾನು ಮಾಡ್ತೀನಿ ಅಂತ ಹೇಳಿ. ಚಿತ್ರೀಕರಣಕ್ಕೆ ಅನುಮತಿ ಇದು ಇದೆ. ಕೆಲ ಏರಿಯಾಗಳಲ್ಲಿ ಚಿತ್ರೀಕರಣ, ಕೆಲ ಅಲ್ಲ, ಎಲ್ಲೇ ಚಿತ್ರೀಕರಣ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಪೂರ್ವಾನುಮತಿ ಬೇಕೇ ಬೇಕು. ಸರ್ಕಾರ ಹೇಳಬಹುದು ಕೊಡೋದಿಲ್ಲ ಅಂತ ಹೇಳಿ. ಯಾವುದೋ ಕ್ರಿಕೆಟ್ ಸ್ಟೇಡಿಯಂನಲ್ಲೋ ಅಥವಾ ಯಾವುದೋ ಒಂದು ಪ್ರಾಮಿನೆಂಟ್ ರೋಡ್ನಲ್ಲೋ ಯಾವುದೋ ಒಂದು ಮಾಲ್ನಲ್ಲೋ ಚಿತ್ರೀಕರಣ ಮಾಡೋಕೆ ಮುಂಚೆ ಅಲ್ಲಿನ ಸ್ಥಳೀಯ ಆಡಳಿತದ ಬಳಿಯಲ್ಲಿ ಅನುಮತಿಯನ್ನ ಪಡ್ಕೊಳ್ಳೋದು ಅನಿವಾರ್ಯ. ಇದನ್ನ ನಿರಾಕರಿಸುವ ಆಪ್ಷನ್ ಕೂಡ ಸರ್ಕಾರ ಅಥವಾ ಸ್ಥಳೀಯ ಆಡಳಿತದ ಕೈಲಿರುತ್ತೆ. ಅನುಮತಿಗಾಗಿ ಕಠಿಣ ನಿಯಮಾವಳಿಗಳನ್ನ ಜಾರಿ ಮಾಡಬಹುದು. ತೋರಿಸಿ ಫೈರ್ ಸೇಫ್ಟಿ ಏನ್ ಮಾಡಿದ್ದೀರಿ, ತೋರಿಸಿ ಅಲ್ಲಿ ಕೆಲಸ ಮಾಡುವವರ ಸೇಫ್ಟಿಗಾಗಿ ನೀವೇನ್ ಮಾಡಿದ್ದೀರಿ, ಇನ್ಶೂರೆನ್ಸ್ ಇದೆಯಾ, ಪ್ರಾಪರ್ಟಿ ಡ್ಯಾಮೇಜ್ ಆದ್ರೆ ನೀವೇನ್ ಮಾಡ್ತೀರಿ, ಅದಕ್ಕೆ ಇನ್ ರಿಟರ್ನ್ ಕೊಡಿ. ಈ ರೀತಿ ಎಲ್ಲ ನಿಯಮಾವಳಿಗಳನ್ನ ಕಠಿಣ ಮಾಡುವ ಆಪ್ಷನ್ ಕೂಡ ಸರ್ಕಾರದ ಬಳಿ ಇದೆ. ಇದರ ಜೊತೆಗೆ ಲೇಬರ್ ಲಾ, ಗೊತ್ತಿದೆ, ಒಂದು ಸಿನಿಮಾ ಶೂಟಿಂಗ್ ಅಂದ್ರೆ ಮಿನಿಮಮ್ 100ರಿಂದ 150 ಮಂದಿ ಇರ್ತಾರೆ ಶೂಟಿಂಗ್ ಸ್ಪಾಟ್ ನಲ್ಲಿ. ಕಾರ್ಮಿಕರ ಕಾಯ್ದೆ ಪ್ರಕಾರ ಇಂತಿಷ್ಟೇ ಅವಧಿ ಕೆಲಸ, 100 ಜನ ಮೀರಿದ ಕೆಲಸ ಅಲ್ಲಿದೆ ಅಂತಂದ್ರೆ ಅಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ ಊಟ ಉಪಚಾರ, ಹಾಗೆ ಟಾಯ್ಲೆಟರೀಸ್ ವ್ಯವಸ್ಥೆ,
ಅದರಲ್ಲೂ ಹೆಣ್ಣು ಮಕ್ಕಳಿದ್ರು ಅಂದ್ರೆ ಅವರ ಸುರಕ್ಷತೆಗೆ ಒಂದಷ್ಟು ವ್ಯವಸ್ಥೆ, ಇದೆಲ್ಲವೂ ಕೂಡ ಅನಿವಾರ್ಯವಾಗಿ ಮಾಡಲೇಬೇಕು ರೂಲ್ಸ್ ಪ್ರಕಾರ. ಎಷ್ಟೋ ಕಡೆ ಸಿನಿಮಾ ಶೂಟಿಂಗ್ ಆಗುವಾಗ ಈ ರೀತಿಯಾದ ವ್ಯವಸ್ಥೆಗಳನ್ನ ಕಲ್ಪಿಸೋಕ್ ಸಾಧ್ಯ ಆಗೋದಿಲ್ಲ. ಅಲ್ಲಿ ಕಾರ್ಮಿಕ ಕಾಯ್ದೆಯನ್ನ ಅನುಷ್ಠಾನ ಮಾಡುವ ಮೂಲಕ ನೀವು ನಿಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡ್ತಿರುವ ನೌಕರರನ್ನ ಅಥವಾ ಕಾರ್ಮಿಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ ಅಂತ ಕೂಡ ಕಿರಿಕಿರಿ ಮಾಡಬಹುದು. ಶಿಫ್ಟು, ಭತ್ಯೆ, ಸೌಲಭ್ಯ ಇತ್ಯಾದಿ ಇದೆಲ್ಲವನ್ನ ಕೂಡ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡುವ ಆಪ್ಷನ್ ಕೂಡ ಸರ್ಕಾರದ ಕಡೆಯಲ್ಲಿದೆ. ಇನ್ನು ಅರಣ್ಯ ಭಾಗ ನಿಮಗೆ ಗೊತ್ತೇ ಇದೆ, ಟಾಕ್ಸಿಕ್ ಚಿತ್ರ, ಆ ತಂಡ ಅನುಭವಿಸಿದ ಸಂಕಷ್ಟ ಕಾನೂನಾತ್ಮಕವಾದದ್ದು. ಅರಣ್ಯ ಭಾಗದಲ್ಲಿ ಶೂಟಿಂಗ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಮತ್ತೂ ಒಂದು ಪಾಪ್ಯುಲರ್ ಸಿನಿಮಾ ಮೇಲೆ ಇಂಥದ್ದೇ ಒಂದು ಆರೋಪ ಕೇಳೋಕ್ ಸಿಕ್ಕಿತ್ತು. ಅರಣ್ಯ ಭಾಗಗಳಲ್ಲಿ ಶೂಟಿಂಗಿಗೆ ಪರ್ಮಿಷನ್ ಕೊಡೋದೇ ಇಲ್ಲ ಅಂತ ಕೂಡ ಹಠಕ್ ಬೀಳ್ಬಹುದು ಸರ್ಕಾರ. ಆರಾಮ್ ಹಂಗೆ ಬೇಕಾಬಿಟ್ಟಿ ಹಠ ಮಾಡೋಂಗಿಲ್ಲ, ಕೆಲವೊಂದಷ್ಟು ನಿಯಮಗಳಿರುತ್ತೆ, ಅದನ್ನ ಮುಂದಿಟ್ಬಿಟ್ಟು ಈ ನಿಯಮದ ಪ್ರಕಾರ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳೋ ಆಪ್ಷನ್ ಕೂಡ ಇರುತ್ತೆ. ಬಿಬಿಎಂಪಿ ಇತರೆಡೆ ವಾಣಿಜ್ಯ ತೆರಿಗೆಯನ್ನ ಹೇರಿಕೆ ಮಾಡಬಹುದು ಶೂಟಿಂಗ್ ಮಾಡೋರ್ ಮೇಲೆ. ಇನ್ನು ಸಾರ್ವಜನಿಕ ಪ್ರದರ್ಶನಕ್ಕೂ ಕೂಡ ನಿಯಂತ್ರಣ ಹಾಕಬಹುದು, ಕ್ವೆರಿ ನಡೆಸಬಹುದು. ಇನ್ನು ಫೈರ್ ಸೇಫ್ಟಿ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಬಹುದು. ಚಿತ್ರೀಕರಣ ಹಾಗೆ ಪ್ರದರ್ಶನಕ್ಕೆ ಅಡ್ಡಗಾಲು ಹಾಕುವ ಸಾಧ್ಯತೆ ಕೂಡ, ಆ ರೀತಿಯ ಅವಕಾಶ ಕೂಡ ಇರುತ್ತೆ. ಇನ್ನು ಸಬ್ಸಿಡಿ, ಅನುದಾನ, ಪ್ರಶಸ್ತಿ ಇದೆಲ್ಲಾ ಕಡೆಗಳಲ್ಲೂ ಕೂಡ ಇಂಟರ್ವೀನ್ ಮಾಡುವ ಪಾಸಿಬಿಲಿಟಿ ಸರ್ಕಾರಕ್ಕಿದೆ. ಫಿಲ್ಮ್ ಚೇಂಬರ್ಗೆ ಕೊಟ್ಟಿರತಕ್ಕಂತಹ ಲಿಬರ್ಟಿಯನ್ನ ಕೂಡ ಕಟ್ ಮಾಡೋದು ಅಥವಾ ರದ್ದು ಮಾಡೋ ಆಪ್ಷನ್ ಕೂಡ ಇದೆ. ಇದೆಲ್ಲವನ್ನ ನಾವು ನಟ್ಟು ಬೋಲ್ಟು ಟೈಟ್ ಮಾಡೋದು ಅಂತ ಹೇಳಿ ಅನ್ಕೊಳ್ಬಹುದಾ ಅಂತಾದ್ರೆ ಎಲ್ಲಾ ಆಪ್ಷನ್ಗಳು ಸರ್ಕಾರದ ಕೈಲಿದೆ. ಆದ್ರೆ ಮತ್ತೆ ಹೇಳ್ತಿದ್ದೀನಿ, ವೃಥಾ ಹೋಗಿ ಈ ಚಿತ್ರದ ಮೇಲೆ ನಾನು ಹಠಕ್ಕೆ ಬಿದ್ದು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಸರ್ಕಾರವಾಗ್ಲಿ ಸರ್ಕಾರದ ಪ್ರತಿನಿಧಿಯಾಗ್ಲಿ ಮಾಡೋಕ್ಕಾಗೋದಿಲ್ಲ. ನಿಯಮಗಳು ಸರ್ಕಾರಕ್ಕೂ ಅನ್ವಯ, ಹಾಗೆ ಚಿತ್ರೋದ್ಯಮಕ್ಕೂ ಅನ್ವಯ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.